ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಜನಸೇವಾ ಕನ್ನಡ ಟಿವಿ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ವರದಿ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಶ್ರೀ ಕ್ಷೇತ್ರ ಗೌಡಗೆರೆಯಲ್ಲಿ 60 ಅಡಿ ಎತ್ತರದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಪಂಚಲೋಹ ವಿಗ್ರಹದ ದರ್ಶನ. ಶ್ರೀ ಕ್ಷೇತ್ರದ ಬಗ್ಗೆ ಸಂಸ್ಥಾಪಕರಾದ ಕೆ ಮಲ್ಲೇಶ್ ರವರಿಂದ ಸಂಪೂರ್ಣ ಮಾಹಿತಿ. ಸ್ವಲ್ಪ ಏನಪ್ಪ ಅಂದರೆ ಈಗ ಒಂದು 10 ವರ್ಷ 12 ವರ್ಷ ಆಯಿತು ದೇವಸ್ಥಾನ ಕಟ್ಟಿ. ಈ ಅಮ್ಮನಿಗೆ ನೆಲೆ ಮಾಡಿ 3 ವರ್ಷ ಆಯಿತು. ಯಾವ್ದಾರು ಹೋಗಿ $24 hours ದಾಸೋಹ. ರಾತ್ರಿ 12 ಗಂಟೆಗೆ ಬಂದರೂ ಊಟ ದಾಸೋಹದಲ್ಲಿ ಎನಿ ಟೈಮ್ ಕೊಡ್ತಾವ್ರೆ. ಇನ್ನೊಂದೇನಪ್ಪ ಅಂತ ಪಾವಾಡ ಬಸವಪ್ಪ ಅಂತ ಅವನ ಲೆಕ್ಕಾಚಾರ ಬಂದಿದೆ ಅಮ್ಮಂದು, ಚಾಮುಂಡೇಶ್ವರಿ ಅಮ್ಮಂದು. ಇಲ್ಲಿ ಯಾವುದೇ ಕಾರಣಕ್ಕೂ ಏನೇ ವಿಚಾರಣೆ ಇದ್ರೂ ಅಪ್ಪನ ಹತ್ರ ಹೋಗಿ ಅಲ್ಲಿ ಹೋಗಿ ಪಾದ ಕೇಳ್ಕೊಂಡು ಹೋಗ್ಬೋದು. ಯಾವುದೇ ಸಮಸ್ಯೆ ಇದ್ರೂ ಬಗೆಹರಿತದೆ. ಮತ್ತೇನಪ್ಪ ಅಂದರೆ ಈಗ ಸ್ವಲ್ಪ ದಿವಸದಿಂದ ಅಮ್ಮ ಕಾಯಿ ಕಟ್ಟೋ ವಿಚಾರ ಒಂದು 6-7 ತಿಂಗಳಿಂದ ಕಾಯಿ ಕಟ್ಟೋ ವಿಚಾರ ತಿಳಿಸಿ ಇಲ್ಲಿ ಎಲ್ಲ ಹೆಣ್ಮಕ್ಳುಗಳು ಕಾಯಿ ಕಟ್ಟುವಂಥ ವಿಚಾರ ಮಾಡವ್ರೆ. ಒಂದು ದಿವಸಕ್ಕೆ 1 ಕಾಯಿ ಕಟ್ಟೋದು, 3 ವಾರಕ್ಕೆ 3 ಕಾಯಿ, 5 ವಾರಕ್ಕೆ 5 ಕಾಯಿ, 7 ವಾರಕ್ಕೆ 7 ಕಾಯಿ. ಅವ್ರ ಸಮಸ್ಯೆಗಳು ಏನೇ ಇದ್ರೂ ಹೇಳ್ಕೊಂಡು ಅಲ್ಲಿ ಬಸವಪ್ಪನ ಗುಡಿ, ದೇವಸ್ಥಾನದ ಮುಂದೆ ಬಸವಪ್ಪನ ಗುಡಿ ಇದೆ. ಆ ಬಸವಪ್ಪನ ಗುಡಿನಲ್ಲಿ 7 ಸುತ್ತು ಪ್ರದಕ್ಷಿಣೆ ಮಾಡಿ ಕಾಯಿ ಕಟ್ಬಿಟ್ಟು ಅವರು ಏನೇ ಪ್ರಾಬ್ಲಮ್ ಇದ್ರು ಕೇಳ್ಕೊಂಡಿದ್ರು ಅಮ್ಮ ಎಲ್ಲ ಪ್ರಾಬ್ಲಮ್ಮು ಸಮರಿತಾವ್ರೆ. ಎಲ್ಲ ಭಕ್ತಾದಿಗಳಿಗೂ ಯಾವ ತೊಂದರೆನೇ ನಡೆಸ್ಕೊಂಡು ಹೋಗ್ತಾವ್ರೆ. ಇಲ್ಲಿ ಯಾವುದೂ ಭಕ್ತಾದಿಗಳಿಗೆ ಒಂದು ಕುಂದು ಕೊರತೆ ಇಲ್ದಂಗೆ ಎಲ್ಲ ವ್ಯವಹಾರಗಳು ನಡೀತಾ ಇದೆ. ಮತ್ತೊಂದೇನಪ್ಪ ಅಂದರೆ ಇಲ್ಲಿ ಮಕ್ಕಳ ಭಾಗ್ಯ 10 ವರ್ಷ 12 ವರ್ಷ 20 ವರ್ಷ ಆಗಿರೋರಿಗೆ ಮಕ್ಕಳ ಭಾಗ್ಯ ಅಮ್ಮ ಆನಂದವಾಗಿ ಪಡ್ತಾವ್ರೆ. ಎಲ್ಲ ಕಡೆನೂ ಬೇಡಿ ಕಾಡಿಬೇಡಿ ಎಲ್ಲೂ ಆಗ್ದೇ ಈ ಅಮ್ಮನ ಗುಡಿ ತಾವು ಬಂದು ಇಲ್ಲಿ ಅಮ್ಮನ ಹತ್ರ ಪ್ರಸಾದ ತಗೊಂಡು ಹೋಗಿರೋ ಹೆಣ್ಮಕ್ಳಿಗೆ ಎಲ್ಲ ಹೆಣ್ಮಕ್ಳಿಗೂ ಅಮ್ಮ ಆನಂದವಾಗಿ ಅವ್ರಿಗೆ ಮಕ್ಕಳ ಭಾಗ್ಯ ಪಡ್ತಾವ್ರೆ. ಏನು ತೊಂದರೆ ಇಲ್ಲ. ಇಲ್ಲಿ ಯಾವುದು ಕುಂದು ಕೊರತೆ ಇಲ್ದಂಗೆ ಅಮ್ಮನ ಆಶೀರ್ವಾದ ಸಂತೋಷ ಆಗಿದೆ. ಆಮೇಲೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಇಲ್ಲಿ ಉಪ್ಪಿನ ಒಂದು ವಿಚಾರ ಮಾಡವ್ರೆ, ಶತ್ರು ನಿವಾರಣೆ ಅಂತ. ಇಲ್ಲಿ ಅಲ್ಲಿ ಒಂದು ತಟ್ಟೆಯಲ್ಲಿ ಉಪ್ಪು ಕೊಡ್ತಾರೆ. ಇಲ್ಲಿ ನಮ್ಮ ತಲೆ ಮೇಲಿಂದ ಒಂದು ಸುತ್ತು ತಿರುಗಿಸ್ಬಿಟ್ಟು ಶತ್ರು ನಿವಾರಣೆ ಅಂತ ಹೇಳ್ಬಿಟ್ಟು ಅಲ್ಲಿ ಕೆಳಗಡೆ ಹಾಕ್ಬಿಟ್ಟು ಒಂದು ಗಂಧದ ಕಡ್ಡಿ ಕಟ್ಬಿಟ್ಟು ಹಚ್ಬಿಟ್ಟು ಹೋದರೆ ನಮ್ಮದು ಶತ್ರುಗಳು ನಮಗೆ ದೋಷ ಮಾಡುವುದಿಲ್ಲ. ಆ ಲೆಕ್ಕಾಚಾರದಲ್ಲಿ ಅದೊಂದು ಮಾಡವ್ರೆ ಅಮ್ಮ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಮುಂದೆ ಅಮ್ಮಂದು ಆಶೀರ್ವಾದ ಎಲ್ಲ ಚೆನ್ನಾಗಿರೋ ಕಡೆಯಿಂದ ಭಕ್ತಾದಿಗಳು ಎಲ್ಲ ಸಂಪೂರ್ಣವಾಗಿ ಬಂದು ಅವ್ರ ಸೇವೆ ಮಾಡಿಕೊಂಡು ಅವ್ರದ್ದು ಏನು ತೊಂದರೆಗಳಿಲ್ಲದಂಗೆ ನಡ್ಸ್ಕೊಂಡು ಹೋಗ್ತಾರೆ. ಜೈ ಕನಕರಾಜು. ಪ್ರಬಂಧಮಾನದಲ್ಲಿ ಬಂದಂಥ ಒಂದು ಕ್ಷೇತ್ರ ಅಂದರೆ ಸರಿಸುಮಾರು ಒಂದು 22 ವರ್ಷಗಳಿಂದ ಇದ್ದಂಥ ಒಂದು ಕ್ಷೇತ್ರ. ಅದು 2015 ಇಸ್ವಿಯಿಂದ ಈಚೆಗೆ ಭಾಳ ಪ್ರಬಂಧಮಾನದಲ್ಲಿ ಬಂದಿರುವಂಥದ್ದು. ಅಂದರೆ ತಾಯಿಯ ಒಂದು ಮೂಲ ವಿಗ್ರಹ ಸಿಕ್ಕಿರುವಂಥ ಮೂರ್ತಿ. ಈ ಮೂರ್ತಿ ಸಿಕ್ಕಿದ ಮೇಲೆ ಆ ದೇವಿಯ ಒಂದು ಈ ಕ್ಷೇತ್ರ ಒಂದು ಪ್ರಬಂಧಮಾನದಲ್ಲಿ ಬರ್ತಾ ಇರುವಂಥದ್ದು. ಇದು ತಿಪ್ಪೆಗುಂಡಿ ಕೂಡಿದಂಥ ಒಂದು ಕ್ಷೇತ್ರ. ಇದು 2015 ಇಸ್ವಿಲಿ ಸುಧಾ ಇದು ತಿಪ್ಪೆಗುಂಡಿಯಾಗಿದ್ದಂಥ ಒಂದು ಕ್ಷೇತ್ರ. ಆದರೆ ಇವತ್ತು ಚಿನ್ನದ ಗುಂಡಿಯಾಗಿ ಪರಿವರ್ತನೆ ಆಗ್ತಾ ಇರುವಂಥದ್ದು. ಈ ಕ್ಷೇತ್ರದಲ್ಲಿ ಒಂದೇನಪ್ಪ ಅಂದರೆ 60 ಅಡಿ ಎತ್ತರದ ತಾಯಿ ಚಾಮುಂಡೇಶ್ವರಿ ಮೂರ್ತಿ ಇರುವಂಥದ್ದು. ಅದು ಪರಿಪೂರ್ಣವಾಗಿ ಪಂಚಲೋಹದಿಂದ ನಿರ್ಮಾಣ ಮಾಡಿರುವಂಥ ಒಂದು ಮೂರ್ತಿ. ಈ ಮೂರ್ತಿ ನಿರ್ಮಾಣ ಮಾಡಬೇಕಾದ್ರೆ ಅಘೋರಿಗಳ ಒಂದು ವಾಕ್ಯ ಅಂದರೆ 2011ರಲ್ಲಿ ಕೇದಾರ್ನಾಥ್ಗೆ ಹೋದಂಥ ಒಂದು ಸಂದರ್ಭದಲ್ಲಿ ಅಘೋರಿಗಳು ನಿನ್ನ ಕೈಯಿಂದ ಒಂದು ಮೂರ್ತಿ ಮಾಡಿಸ್ಬೇಕು ಅಂತ ಹೇಳಿದಾಗ ಅದು ಒಪ್ಪಿಗೆ ಕೊಟ್ಟಾಗ, ಆದರೆ ಕಾಲಕ್ರಮೇಣ ಅದು ಒಪ್ಪಿಗೆ ಕೊಟ್ಟಾದ ನಂತರ ತುಂಬ ಕಲ್ಲಿನ ಮೂರ್ತಿ ಮಾಡಿಸ್ಬೇಕು ಅಂತ ಪ್ರಯತ್ನ ಪಟ್ಟು
ಆದರೆ ಕಲ್ಲಿನ ಮೂರ್ತಿ ಆಗದೇ ಪಂಚಲೋಹದಿಂದ ಮೂರ್ತಿ ನಿರ್ಮಾಣ ಆಗುವಂಥ ಒಂದು ಪರಿಸ್ಥಿತಿ ಆಯಿತು. ಅಂದರೆ 2021 ಆಗಸ್ಟ್ 8ನೇ ತಾರೀಕಲ್ಲಿ ಆ ಮೂರ್ತಿ ಲೋಕಾರ್ಪಣೆ ಆಯಿತು. ಇದು ಪರಿಪೂರ್ಣವಾಗಿ 3 ವರ್ಷಗಳ ಕಾಲ ನಿರಂತರವಾಗಿ ನಡೆದಂಥ ಒಂದು ಮೂರ್ತಿ ಕೆಲಸ ನಡೆದಂಥದ್ದು. ಆದರೆ ಆ ಗೋರಿಗಳು ಮತ್ತೊಂದು ವಾಕ್ಯ ಏನು ಹೇಳಿದ್ರಪ್ಪ ಅಂದರೆ, ಆ ಮೂರ್ತಿ ಮಾಡಾದ್ಮೇಲೆ 18 ಭುಜಗಳ ಸೌಮ್ಯ ರೂಪಿನ ಸಿಂಹವಾಣಿ ರೂಢಿಯಾಗಿರೋಂಥ ಒಂದು ಮೂರ್ತಿ. ಚಾಮುಂಡಿ ಅಂದರೆ ಉಗ್ರ ರೂಪು ಅಂತಾರೆ, ಆದರೆ ಇಲ್ಲಿ ಸೌಮ್ಯ ರೂಪು ಅಂದರೆ ತಾಯಿಯಾಗಿ ಮಕ್ಕಳನ್ನ ಯಾವ ರೀತಿ ಆಲೈಸಬೇಕು ಹರಿಸ್ಬೇಕು ಅನ್ನೋದು ಒಂದು ಸಂದರ್ಭ ಇರುವಂಥದ್ದು. ಆದರೆ ಆ ಮಹಾತಾಯಿ ಏನು ಮಾಡ್ತಾಳೆ ಅಂತಂದರೆ ಏನಂತ ಅವರು ಅಗೋರಿಗಳು ಹೇಳೋದು ಅಂದರೆ, 18 ಶಕ್ತಿಪೀಠಗಳು ಏನಿದವೋ ಒಂದೊಂದು ಕೈ ಒಂದೊಂದು ಶಕ್ತಿಪೀಠವ ಸೂಚನೆ ಮಾಡ್ತದೆ. 18 ಶಕ್ತಿಪೀಠಗಳಿಗೆ ಹೋಗಿ ಒಂದು ಪುಣ್ಯದ ಫಲ ಏನು ಸಿಗ್ತದೋ ಅದೇ ರೀತಿ ಈ ಕ್ಷೇತ್ರಕ್ಕೆ ಬಂದು ಹೋದರೆ ಪುಣ್ಯದ ಫಲ ಸಿಗ್ತದೆ ನಮಗೆ ಅಂತ ಹೇಳಿದಂಥ ವಾಕ್ಯ, ಗೋರಿಗಳ ಒಂದು ವಾಕ್ಯ. ಆದ್ದರಿಂದ 18 ಕೈಗಳಿಂದ ಕೂಡಿದಂಥದ್ದು. ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ, ಇಲ್ಲಿ ನಮ್ಮ ಹಳೆ ಮೂಲತಃ ಬಸವಣ್ಣವರಿದ್ದರು. ಆ ಬಸವಣ್ಣವರೆಲ್ಲ ಗದ್ದಿಗೆ ಮೇಲಿಂದ ತೀರ್ಥಸ್ನಾನ ಮಾಡಿಸುವಂಥ ಸಂದರ್ಭ ಐತೆ. ಪ್ರತಿ ಭಾನುವಾರ ಅಮಾವಾಸ್ಯೆ ಪೂರ್ಣಿಮೆ ಯಾವುದೇ ರೋಗ ರುಜಿನಗಳಾಗ್ಬೋದು, ಅವರ ಸಮಸ್ಯೆಗಳೇನೇ ಇದ್ರೂ ಅಲ್ಲಿ ಬಸವಣ್ಣರಿಂದ ಸ್ನಾನ ಮಾಡಿಸುವಂಥದ್ದು ವ್ಯವಸ್ಥೆ ಇರ್ತದೆ. ಅಂದರೆ ಅದಕ್ಕೆ ಅವರಿಷ್ಟೇ ಅಂದರೆ ಅವ್ರ ಭಕ್ತಿ ಅದು ಮುಖ್ಯವಾಗಿರುವಂಥದ್ದು. ಆಮೇಲೆ ತಾಯಿಯ ಮೂಲಸ್ಥಾನ ಗರ್ಭಗುಡಿ ಇರುವಂಥದ್ದು, ಆ ಗರ್ಭಗುಡಿಯಲ್ಲಿ ದರ್ಶನ ಮಾಡುವಂಥದ್ದು, ಕಾಯಿ ಕಟ್ಟುವಂಥದ್ದು, ಅವರ ಇಚ್ಛಾನುಸಾರ ಭಕ್ತಿ ಅನುಸಾರವಾಗಿ ಇರುವಂಥದ್ದು ಕಾಯಿ ಕಟ್ತೀವಿ ಅಂತಂದರೆ ಅಲ್ಲಿ ಬಂದು ಕಾಯಿ ಕಟ್ಟುವಂಥದ್ದು, ಬಸವಪ್ಪನವ್ರ 7 ಸುತ್ತ ಪ್ರದಕ್ಷಿಣೆ ಹಾಕಿ ಕಾಯಿ ಕಟ್ಟುವಂಥದ್ದು. ಮತ್ತೊಂದು ಏನಪ್ಪ ಅಂದರೆ, ನಮ್ಮ ಈಗಿರೋಂಥ ಬಸವಪ್ಪನವ್ರ ಹತ್ರ ಏನೇ ಒಂದು ಕೋರಿಕೆ ಹೇಳಿದರೆ, ಅವ್ರ ಇಷ್ಟಾರ್ಥ ಸಿದ್ಧಿಗಳಿದ್ರೆ ಬಲಗಾಲಿಂದ ಹೊರ ಕೊಡೋದು, ಬಲಗಾಲಿಂದ ದಾಟುವಂಥದ್ದು, ಮತ್ತು ದೇವಸ್ಥಾನಗಳ ಓಪನ್ಗಳಿಗೆ ಹೋಗುವಂಥದ್ದು, ಮತ್ತು ಗೃಹ ಪ್ರವೇಶಕ್ಕೆ ಹೋಗುವಂಥದ್ದು, ಯಾವುದೇ ಮದುವೆ ವಿವಾಹ ಕಾರ್ಯಕ್ರಮಗಳಿಗೆ ಕರೆಸಿ ಪಾತ್ ಪೂಜೆ ಮಾಡುವಂಥದ್ದು, ಫ್ಯಾಕ್ಟ್ರಿ ವ್ಯವಹಾರಗಳಿಗೆ ಕರ್ಕೋಗಿ ಪೂಜೆ ಮಾಡಿಸುವಂಥದ್ದು, ಈ ಥರ ನಡೆದಂಥದ್ದು. ಮತ್ತು ಇಲ್ಲೊಂದು ಶ್ರೀರಾಮ ಸೇತುವೆ ಕಲ್ಲು ಐತೆ. ಶ್ರೀರಾಮ ಸೇತುವೆ ಕಲ್ಲು ಅದು ಒಂದು ರೋಚಕ ಕಥೆಯಾಗಿರೋಂಥ ಸಂದರ್ಭ. ಅದೇ ರೀತಿ ಆ ದೇವಯ್ಯ ಹಿಂಬದಿಯಲ್ಲಿ ಆ ಕಲ್ಲು ಐತೆ. ಆ ಕಲ್ಲ ನಾವು ನೋಡ್ಬೋದು. ಭಕ್ತರುಗಳು ತಾವೇ ತಮ್ಮ ಕೈಯಾರ ಎತ್ತಿ ಮುಟ್ಟಿ ಮಡಕ್ತಿದ್ರು. ಆದರೆ ಈಗ ಅದು ಸ್ವಲ್ಪ ಭಕ್ತರ ಸಂಖ್ಯೆ ಗಣನೀಯವಾದಂಥ ಸಂದರ್ಭದಲ್ಲಿ ಅದರ ಕೈಲಿ ಮುಟ್ಟಂಗೆ ಬರೀ ಆ ಕಣ್ಣಲ್ಲಿ ನೋಡುವಂಥ ವ್ಯವಸ್ಥೆಗೆ ನಾವು ಮಾಡಿವಿ. ಆದರೆ ಇಲ್ಲಿ ಒಂದೇನಪ್ಪ ಅಂದರೆ, ಸೇವೆ ಅವ್ರಿಗೆ ಯಾರಿಗೇನೇ ಒಳ್ಳೆಯದಾಗ್ಬೋದು, ನಂಬಿಕೆ ಮುಖ್ಯವಾಗಿ ಬಂದಂಥವ್ರಿಗೆ ಒಳ್ಳೆಯದಾದೇ ಆಗಿರ್ತದೆ. ಮತ್ತು ಇಲ್ಲಿ ಉಪ್ಪು ದೃಷ್ಟಿಯೇ ತೆಗಿತಾರೆ, ಉಪ್ಪು ಹಾಕ್ತಾರೆ. ಇಲ್ಲಿ ಪರಿಪೂರ್ಣವಾಗಿ ಸೇವೆ ಮಾಡುವಂಥದ್ದು ಯಾವುದಪ್ಪ ಅಂದರೆ ದಾಸೋಹ ಸೇವೆ. ಇಲ್ಲಿ ಚಿನ್ನ ಕೊಡೋದು, ಬೆಳ್ಳಿ ಕೊಡೋದು, ವಜ್ರ ವೈಡೂರ್ಯ ಕೊಡೋದು, ಹಣ ಕೊಡೋದು ಏನೂ ಇಲ್ಲ. ಇಲ್ಲಿ ಯಾರು ಒಳ್ಳೇದಾಗ್ತಾರೆ, ಒಳ್ಳೇದಾಗಲಿ ಅಂತ ಬರ್ತಾರೋ ಅವರು ಒಂದೇ ಒಂದು ಇಡೀ ಅಕ್ಕಿ ತಂದು ಕೊಡ್ಬೋದು. ಅವ್ರ ಇಚ್ಛಾನುಸಾರ, ಅವ್ರ ಭಕ್ತಿ ಅನುಸಾರ. ಅವ್ರೇನು ಕೊಡೋಕ್ಕಾಗಲ್ವಾ? ಒಂದು ಕುಂಬಳಕಾಯಿ ಆಗ್ಬೋದು. ಯಾರೋ ಹಳ್ಳಿಲಿ ರೈತರು ಒಂದು ಕುಂಬಳಕಾಯಿ ಬೆಳೆದಿರ್ತಾರೆ, ತಾಯಿಯಂದಿರು ಮನೆ ಬಾಕ್ಲು ಒಂದು ಕುಂಬಳಕಾಯಿ ಬೆಳೆದಿರೋ, ಒಂದು ಬದನೆಕಾಯಿ ಬೆಳೆದಿರ್ತಾರೆ. ಅದು ತಗೊಂಡು ಕೊಟ್ಟು ದಾಸೋಹ ಕೊಟ್ಟರೆ ಪುಣ್ಯದ ಫಲ ಸಿಗ್ತದೆ ಅಂತ ಹೇಳುವಂಥ ಒಂದು ವಾಡಿಕೆ ಇಲ್ಲಿ. ಹಣ ಕೊಡಿ, ಅದು ಕೊಡಿ, ಇದು ಕೊಡಿ ಅನ್ನೋದು ಯಾವುದೂ ಇರೋಲ್ಲ ಇಲ್ಲಿ. ಅಂದರೆ ಕಾಯಿ ಕಟ್ಟಕ್ಕೆ ಮಾತ್ರ ಆ ಥರ ಇರುವಂಥದ್ದು. ಆದರೆ ನಂಬಿ ಬಂದರೆ ಖಂಡಿತ ನೀವು ಅಂದ್ಕೊಂಡಿರೋಂಥ ಕೆಲಸ ಇಷ್ಟಾರ್ಥ ಸಿದ್ಧಿಗೆ ಪ್ರಾಪ್ತಿಯಾಗೋದು ಸ್ವತಃ ಸಿದ್ಧ. ಆದರೆ ನಾನೇನೋ ಒಂದು ಕರ್ಮ ಮಾಡಿರ್ತೀನಿ, ನಾನು ಕರ್ಮ ಮಾಡಿದ ತಕ್ಷಣ ನಾನು ಕ್ಷೇತ್ರಕ್ಕೆ ಹೋದೆ, ನನಗಾಗಲಿಲ್ಲ. ಕರ್ಮ ಮಾಡೀನಿ ಅಂತ ಹೇಳೋದಲ್ಲ, ಕರ್ಮ ಮಾಡಿದೆ ನಾನು ಕ್ಷೇತ್ರಕ್ಕೆ ಹೋದೆ, ನನಗೆ ಒಳ್ಳೇದಾಗಲಿಲ್ಲ ಅಲ್ಲ. ನಮ್ಮವ ಏನೇನಿದ್ದವೋ ಅದು ತಾಯಿ ಗೊತ್ತು, ಆ ಭಗವಂತನ ಗೊತ್ತು. ಹೋದ ತಕ್ಷಣ ದೇವ್ರು ನನಗೆಲ್ಲಾನು ಕೊಟ್ಬಿಡುವಂಗಿದ್ರೆ ನಾವೆಲ್ಲರೂ ದೇವರಾಗಿರೋವು. ನಾವು ದೇವ್ರನ್ನೇ ನಾವು ನೆನ್ಕೋತಿರ್ಲಿಲ್ಲ. ಆದರೆ ನಂಬಿಕೆ ಮುಖ್ಯವಾಗಿ ತಳಾದಿ. ಆ ನಂಬಿಕೆ ಇರೋದಕ್ಕೆ ಇವತ್ತು ಆ ತಿಪ್ಪೇಗುಂಡಿ ಇದ್ದಂಥ ಒಂದು ಕ್ಷೇತ್ರ 2015 ಇಸ್ವಿಲಿ ಇದು ಪರೀಕ್ಷೆ ಮಾಡೋದು ಅಷ್ಟೇ ಇರ್ಬೋದು. 2015 ಇಸ್ವಿ ತಿಪ್ಪೇಗುಂಡಿಯಾಗಿತ್ತು, ಇವತ್ತು ಚಿಂದುಗುಂಡಿಯಾಗಿ ಪರಿವರ್ತನೆ ಆಯ್ತಂದರೆ ಇವತ್ತು ಭಕ್ತಸಾಗರ ಬರುವಂಥದ್ದೇ ಒಂದು ಕಾರಣ. ಆದ್ದರಿಂದ ಈ ಕ್ಷೇತ್ರದಲ್ಲಿ ಇನ್ನೊಂದು ಸತಿ ಹೇಳ್ತೀನಿ, ದಾಸೋಹಕ್ಕೆ ಬಹಳ ಪ್ರಾಮುಖ್ಯತೆ ಕೊಡೋದು. ದಯವಿಟ್ಟು ದುಡ್ಡು ಎಷ್ಟು ಕೊಡಬೇಕು, ಅದೆಷ್ಟು ಕೊಡಬೇಕು ಅಂತ ಎಷ್ಟೋ ಜನ ಫೋನ್ ಮಾಡಿದಾಗ ಹೇಳ್ತೀರಿ. ದಯವಿಟ್ಟು ಯಾವುದು ಹಣ ಇಲ್ಲ, ಏನಂದ್ರೆ ಏನಿಲ್ಲ, ಕಾಯಿ ಕಟ್ಟೋದು ಒಂದು ವಿಚಾರ ಬಿಟ್ಟರೆ ಬೇರೆ ಯಾವುದೂ ಇರಲ್ಲ ಇಲ್ಲಿ. ಅದು 50 ರೂಪಾಯಿ. ಅದರಲ್ಲಿ ಇನ್ನೊಂದು ವಿಚಾರಪ್ಪ ಅಂದರೆ, ರೈತರಿಂದ ಖರೀದಿ ಮಾಡೋದು ಕಾಯ 15 ರೂಪಾಯಿ ರೈತರಿಗೆ ಕೊಡ್ತೀವಿ. ಇವಾಗ 10 ರೂಪಾಯಿ 12 ರೂಪಾಯಿ ಇರ್ಬೋದು ಕಾಯಿ, ನಾವು ರೈತರಿಗೆ 15 ರೂಪಾಯಿ ಕೊಡ್ತೀವಿ. ಉಳಿದ ನಾವು ದಾಸೋಹಕ್ಕೆ ಇನ್ನು 35 ರೂಪಾಯಿ ಬರ್ತದೆ. ಅದ್ರ ಕಾಯಿಗೆ ಇವೆಲ್ಲ ನಾವು ಇದು ಮಾಡ್ತೀವಿ. 15 ಇನ್ನು ಮಿಕ್ಕು ದುಡ್ಡು ದಾಸೋಹಕ್ಕೆ ಸೀಮಿತ ಮಾಡ್ತೀವಿ. ಅದೊಂದು ವಿಚಾರ ಬಿಟ್ಟರೆ ಬೇರೇನೂ ಇರಲ್ಲ. ಭಕ್ತಿಯಿಂದ ಬನ್ನಿ, ನಂಬಿ ತಾಯಿಯ ಆಶೀರ್ವಾದ ಪಡೀರಿ ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಓಕೆ ಸರ್. ಪ್ರೀತಿ, ಅವ್ರ ಇಚ್ಛೆ, ಅವ್ರ ಭಕ್ತಿ ಇಲ್ಲಿರುವಂಥದ್ದು. ಆದರೆ ದಾಸೋಹ ಸೇವೆ ಅದಲ್ಲ, ಪ್ರತಿನಿತ್ಯ ಸಾವಿರಾರು ಜನ ಬರ್ತಾರೆ, ಸಾವಿರಾರು ಜನಕ್ಕೆ ದಾಸೋಹ ನಡೀತದೆ. ಆ ದಾಸೋಹ ನಡೆಯುವಂಥ ವಿಚಾರ ಏನಪ್ಪ ಅಂತಂದರೆ, ಬೆಳಗ್ಗೆಯಿಂದವೇ ರಾತ್ರಿವರೆಗೂ ನಿರಂತರವಾಗಿ ನಡೆಯುವಂಥ ದಾಸೋಹ. ಯಾವುದೇ ಸಮಯ ಇಲ್ಲ, ಸಂದರ್ಭ ಇಲ್ಲ, ಏನೂ ಇಲ್ಲ. ಆದರೆ ಒಂದು ವಿಚಾರ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ನನ್ನ ದೇಹದಲ್ಲಿ ಜೀವ ಇರೋಗಂಟ ಪಾರ್ಕಿಂಗ್ಗೆ ದುಡ್ಡು ಮಾಡಿಸಲ್ಲ, ದೇವಿ ದರ್ಶನ ಮಾಡೋಕ್ಕೆ ದುಡ್ಡು ಮಾಡಿಸಲ್ಲ, ವಿಶೇಷ ದರ್ಶನ ಹೋಗಬೇಕು ಅಂತಂದರೆ ಯಾವುದೇ ಕಾರಣಕ್ಕೂ ಹಣ ಸಂದಾಯ ಮಾಡಿ ನಾನು ದರ್ಶನ ಮಾಡಬೇಕು ಅನ್ನೋ ವ್ಯವಸ್ಥೆ ನಾನು ಮಾಡಿಸಲ್ಲ. ಮತ್ತು ದಾಸೋಹಕ್ಕೆ ಟೈಮಿಂಗ್ಸ್ ಮಾಡಿಸಲ್ಲ. ಇವು ಮೂರು ನಾನು ಅನಂತರಕ್ಕೂ ನಾನು ಹೋದ್ಮೇಲೂ
ಇವು ಮೂರನ್ನೂ ಮುಂದೆ ಬರೋರು ನಡೆಸ್ಕೋದ್ರೆ ನನ್ನ ಆತ್ಮಕ್ಕೆ ತೃಪ್ತಿ ಸಿಗ್ತದೆ ಅಂತ ನಾನು ಇವತ್ತು ಹೇಳಕ್ಕೂ ಇಚ್ಛೆ ಪಡ್ತೀನಿ. ಯಾಕೆಂದರೆ ಭಕ್ತರು ಭಕ್ತಿಯಿಂದ ಬರಬೇಕೆ ಹೊರತು ಎಲ್ಲೋದ್ರೂ ಹಣ 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 ಅಂತ ಹೋಗ್ಬಾರ್ದು. ಭಕ್ತಿಯಿಂದ ತಾಯಿ ಹತ್ರ ಕೇಳ್ಕೊಳಕ್ಕೆ ಬಂದಿದ್ದಾರೆ ಹೊರತು ತಾಯಿಗೆ ಕೊಡುವಂಥ ನಾವು ದೊಡ್ಡ ಮನುಷ್ಯರುಗಳು ಯಾರು ಇಲ್ಲ. ದೇವ್ರಿಗೆ ನಾವು ಕೊಡುವಂಥವ್ರು ಯಾರೂ ಇಲ್ಲ. ದೇವರು ನಮಗೆ ಕೊಡಬೇಕೆ ಹೊರತು ನಾವು ದೇವ್ರು ಕೊಡೋಕ್ಕಲ್ಲ. ನಮ್ಮ ಉದ್ದೇಶ ಏನು ಅಂತಂದರೆ ಅದ್ರೊಳಗೆ ಬಂದಂಥ ಲಕ್ಷಾಂತರ ಭಕ್ತರುಗಳು ಈ ಕ್ಷೇತ್ರಕ್ಕೆ ಬರ್ತಾವ್ರೆ. ಭಾನುವಾರ ಬಂದರೆ, ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಅವರೆಲ್ಲರಿಗೂ ನಿತ್ಯ ನಿರಂತರ ದಾಸೋಹ ನಡಿಬೇಕು. ಅದೊಂದೇ ನಮ್ಮ ಉದ್ದೇಶ. ಆದ್ದರಿಂದ ಇಲ್ಲಿ ಸೇವೆ ನಡೀತಿರೋದು ಅಂದಿನ ಕಾಲದಿಂದ ಜಾಸ್ತಿ ಸೇವೆ ನಡೀತಿರೋದೇ ದಾಸೋಹ ಸೇವೆ. ಅವ್ರು ಏನಾರ ಮಾಡ್ಬೋದು ಇದೇ ರೀತಿ. ಆಮೇಲೆ ಮತ್ತೊಂದೇನಪ್ಪ ಅಂದರೆ ನಮ್ಮಲ್ಲಿ ಲಕ್ಷಾಂತರ ಜನ ಬರ್ತಾ ಇರೋದ್ರಿಂದ ದಾಸೋಹದಲ್ಲಿ ಸ್ವಲ್ಪ ವೇರಿಯೇಷನ್ ಆಗ್ತದೆ. ಯಾಕೆಂದರೆ ಮಳೆ ಬರ್ತಾ ಇರುವಂಥ ಕಾಲ, ನಮ್ಮಲ್ಲಿ ಪರಿಪೂರ್ಣವಾಗಿ ಬರೀ ಸೌದಲೆ ಮಾಡ್ತಾ ಇರುವಂಥದ್ದು, ಅದರಲ್ಲೂ ವೇರಿಯೇಷನ್ ಆಗ್ತದೆ. ಅದರಲ್ಲೂ ಭಕ್ತಾದಿಗಳು ಸಹಕರಿಸಬೇಕು. ನಾವು ಒಂದೊಂದೇ ಅಭಿವೃದ್ಧಿ ಮಾಡ್ತಾವೆ. ಕ್ಷೇತ್ರದ ಒಂದು ಪರಿವರ್ತನೆ ಆಗ್ತದೆ. ಯಾಕಂದರೆ 15 ದಿನ 20 ದಿನ ಹಿಂದೆ ಬಂದಿರೋರಿಗೆ ಈಗಾಗಲೇ ಬಂದರೆ ಕ್ಷೇತ್ರದ ಒಂದು ಪರಿವರ್ತನೆ ಬದಲಾವಣೆ ಕಾಣುವಂಥ ಒಂದು ಸಂದರ್ಭ ಆಗ್ತದೆ. ಮತ್ತು ದೇವಿಯ ಕೆಳಬಾದಿಯಲ್ಲಿ ಸರಿಸುಮಾರು ದಕ್ಷಿಣ ಏಷ್ಯಾದಲ್ಲಿ ಒಂದು ವಿಶೇಷವಾದಂಥ ಒಂದು ಮ್ಯೂಸಿಯಂ ಮಾಡಿರುವಂಥದ್ದು 1947ರಿಂದ ಹಿಂದೆ ಯಾರು ತಮ್ಮ ದೇಹತ್ಯಾಗ ಯಾರು ಮಾಡಿದಾರೋ ಅಂಥವ್ರದ್ದು ಪುಣ್ಯ ಪುರುಷರು, ಸಿದ್ಧಿ ಪುರುಷರು, ಸಮಾಜ ಸುಧಾರಕರು, ಸ್ವತಂತ್ರ ಹೋರಾಟಗಾರರು ಅಂತ ನಮ್ಮ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟಿರೋ ಅವ್ರದ್ದು ಸ್ಟ್ಯಾಚ್ಯೂ ಮತ್ತು ಅವ್ರದ್ದು ಇತಿಹಾಸ. ಎರಡನೇದು ಹಳ್ಳಿ ಸೊಗಡು. ಈಗಿನ ಇರುವಂಥ ಪೀಳಿಗೆ ಮಕ್ಕಳಿಗೆ ಇಂದಿನ ನಮ್ಮ ತಂದೆ ತಾಯಿಂದರು ಯಾವ ರೀತಿ ತಮ್ಮ ಜೀವನವನ್ನು ನಡೆಸ್ತಾ ಇದ್ರು, ಈ ಸಮಾಜದಲ್ಲಿ ಯಾವ ರೀತಿ ತಮ್ಮ ಮನೆಗಳು ಗುಡಿಸಲುಗಳಿದ್ದೋ, ಯಾವ ರೀತಿ ತಮ್ಮ ಕುಲಕಸಬುಗಳಿದ್ದೋ ಅನ್ನೋದು ತೋರಿಸುವಂಥದ್ದು ಮತ್ತೊಂದು ವಿಚಾರ ಏನಪ್ಪ ಅಂದರೆ, ನಾವು ಹಳೆ ಮೈಸೂರು ಪ್ರಾಂತ್ಯ ಅಂದರೆ ಯದುವಂಶಕ್ಕೆ ಸಂಬಂಧಪಟ್ಟದ್ದು. ಯದುವಂಶ ನಮಗೆ ಚಾಮುಂಡೇಶ್ವರಿ ಅಂದರೆ ಯದುವಂಶದ ಕುಲದೇವತೆ ಅಂತ ಹೇಳ್ತೀವಿ. ಮತ್ತು ನಮ್ಮ ನಾಡಿನ ಅಧಿದೇವತೆ ಅಂತ ನಾವು ಪೂಜೆ ಮಾಡ್ತಾವೆ ಈ ನಡುವೆ. ಆದರೆ ಆ ಯದುವಂಶಕ್ಕೆ ಸಂಬಂಧಪಟ್ಟಂಥ 25 ಜನ ಮಹಾರಾಜರು, ಒಬ್ಬರು ರಾಜಕುಮಾರರು. ಏನು ಶ್ರೀಕಂಠದತ್ತ ಒಡೆಯರಿದ್ರು, ಜಯಚಾಮರಾಜೇಂದ್ರ ಒಡೆಯರಿಗಿಂತ 25 ಜನ ಮಹಾರಾಜರು, ಶ್ರೀಕಂಠದತ್ತ ಒಡೆಯರಿಗೆ 26ನೇರು, 25 ಜನ ಮಹಾರಾಜರು, ಒಬ್ಬರು ರಾಜಕುಮಾರರು. ಅವರೆಲ್ಲರದ್ದು ಸ್ಟ್ಯಾಚ್ಯೂ 5 ಅಡಿ 6 ಅಡಿ ಸಿಂಹಾಸನ ಏನು ಅರಮನೆ ದರ್ಬಾರಿ ಇರ್ತದೋ ಅದೇ ರೀತಿ ಸಿಂಹಾಸನ ಅವರು ಕೂರಿಸಿ ನಮ್ಮ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟರು ಅವರೆಲ್ಲ ಕೊಡುಗೆ ಕೊಟ್ಟಂಥ ಅವ್ರದ್ದು ಹಿಸ್ಟ್ರಿ ಕೊಡುವಂಥದ್ದು. ಅದಾದಮೇಲೆ ಮತ್ತೊಂದು ವಿಚಾರ ಏನಪ್ಪ ಅಂತಂದರೆ 7 ನದಿಗಳು ನಮ್ಮ ಧಾರ್ಮಿಕವಾಗಿ ಸಂಬಂಧಪಟ್ಟಂಗೆ ಗಂಗೆ, ಯಮುನೆ, ಚೈತ್ರೆ, ಗೋದಾವರಿ, ನರ್ಮದಾ, ಸಿಂಧು, ಕಾವೇರಿ ಅಂತ 7 ನದಿಗಳು ನಾವು ಹೇಳ್ತೀವಿ. ಆ 7 ನದಿಗಳ ಉದ್ದೇಶ ಏನಪ್ಪ ಅಂದರೆ ನಮ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇವತ್ತಿನ ಕಾಲಘಟ್ಟದಲ್ಲಿರುವಂಥ ಮಕ್ಕಳುಗಳಿಗಾಗ್ಬೋದು, ಯಾರಿಗೇ ಆಗ್ಬೋದು. ಆದರೆ ಅದು ಪರಿಪೂರ್ಣವಾಗಿ ತಿಳುವಳಿಕೆ ಇರೋರು ಮಾತ್ರ ಗೊತ್ತಿರ್ತದೆ. ಒಂದು ನದಿ ಎಲ್ಲಿ ಹುಡ್ತದೆ, ಅದು ಅಂತಿಮ ಎಲ್ಲಿ ಸೇರ್ತದೆ. ಆ ನದಿ ಹುಟ್ಟಿದ ಮೇಲೆ ಅಣೆಕಟ್ಟುಗಳು ಎಷ್ಟು ಬರ್ತವೆ, ಅಣೆಕಟ್ಟಿಂದ ಎಷ್ಟು ಹೆಕ್ಟೇರ್ಗೆ ನೀರು ಕೊಡ್ತದೆ, ಒಂದು ಅಣೆಕಟ್ಟಿಂದ ಎಷ್ಟು ಹೆಕ್ಟೇರ್ ನೀರು ಕೊಟ್ಟು ಎಷ್ಟು ರೈತರಿಗೆ ಅನುಕೂಲ ಆಗ್ತದೆ ಅಂಥದ್ದು ಮಕ್ಕಳಿಗೆ, ಈ ಮುಂದಿನ ಪೀಳಿಗೆ ಇರುವಂಥ ಮಕ್ಕಳಿಗೆ ತಿಳುವಳಿಕೆ ಕೊಡುವಂಥದ್ದು. ಮತ್ತು 12 ಜ್ಯೋತಿರ್ಲಿಂಗಗಳು ನಮ್ಮಲ್ಲಿ ಈಗಿನ ಕಾಲಘಟ್ಟದಲ್ಲಿ 12 ಜ್ಯೋತಿರ್ಲಿಂಗ ನೋಡಬೇಕು ಅಂತಂದರೆ ನಾವು ಉತ್ತರಾಖಂಡಿಗೆ ಹೋಗ್ಬೇಕಾಗಿರುವಂಥ ಸಂದರ್ಭ ಬರ್ತದೆ. ಆ ಕಡೆಗೆ ನಾವು ಹೋಗ್ಬೇಕಾಗ್ತದೆ. ಆದ್ದರಿಂದ 12 ಜ್ಯೋತಿರ್ಲಿಂಗಗಳ ಒಂದೇ ಒಂದು ದರ್ಶನ ಮಾಡ್ಬೋದು. ಆಮೇಲೆ ಅದಾದಮೇಲೆ ನಾವು ನವದುರ್ಗಿಯರು, ಸಪ್ತಮಾತೃಕೆಯರು, ಸಪ್ತ ಋಷಿಗಳು ಇರುವಂಥದ್ದು, ಜ್ಞಾನ ಮಂಟಪ ಇರುವಂಥದ್ದು. ಮತ್ತು ಈಗಿನ ನಮ್ಮ ಹೇಳ್ಕೋಬೇಕು ಅಂದರೆ ಸಿದ್ದೇಶ್ವರ ಸ್ವಾಮಿಗಳು, ಸಿದ್ದೇಶ್ವರ ಸ್ವಾಮಿಗಳು ಈಗಿನ ಕಾಲಘಟ್ಟರು, ಪುಟ್ಟರಾಜ ಗವಾಯಿತ್ಗಳು, ನಮ್ಮ ಸಿದ್ಧಗಂಗಾ ಶ್ರೀಗಳು, ಚುಂಚನಗಿರಿ ಶ್ರೀಗಳು, ಇವರು 4 ಜನ ನಮ್ಮ ಸ್ವಾಮೀಜಿಗಳ ಅವರ ಸ್ಟ್ಯಾಚ್ಯೂಗಳ ನಮ್ಮ ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟರು ಅನ್ನೋದು ತಿಳುವಳಿಕೆ ಕೊಡುವಂಥದ್ದು ಈಗಿನ ಮುಂದಿನ ಮಕ್ಕಳುಗಳಿಗೆ. ಮತ್ತು ಇಂದಿನ ಕಾಲದಲ್ಲಿ ನಮ್ಮಲ್ಲಿ ಯಾವ್ಯಾವ ರೀತಿಗಳ ನಾಣ್ಯಗಳಿದ್ದೋ, ಹಳೆ ಕಾಲದ ನಾಣ್ಯಗಳು, ಯಾವ್ಯಾವ ಕಾಲಘಟ್ಟದಲ್ಲಿ ಯಾವ್ಯಾವ ನಾಣ್ಯಗಳು ಬಂದಿದ್ದೋ, ಮತ್ತು ವಿದೇಶಿ ಕರೆನ್ಸಿಗಳು ಯಾವ್ಯಾವವೆ, ಮತ್ತು ಅದೆಲ್ಲ ಆದಮೇಲೆ ಯಾವ ರಾಜ್ಯದಲ್ಲಿ ಯಾವ ಸಂಪ್ರದಾಯದ ಪ್ರಕಾರ ಉಡುಪುಗಳು ಧರಿಸ್ತಾರೆ, ಆ ಉಡುಪುಗಳನ್ನು ತೋರಿಸುವಂಥದ್ದು, ಇದೆಲ್ಲ ಮಾಡುವಂಥದ್ದು. ಮತ್ತು ದೇವಿಯ ಹಿಂಬದಿಯಲ್ಲಿ 120 ಅಡಿ ಎತ್ತರದ ನೀರಿನ ವಾಟರ್ ಫಾಲ್ಸು, ಮತ್ತು ದೇವಿಗೆ ವರ್ಣರಂಜಿತವಾದಂಥ ಲೇಜರ್ ಲೈಟು ಬರುವಂಥವ್ರಿಗೆ, ದೇವಿಯ ಮುಂಬದಿಯಲ್ಲಿ ಕಾರಂಜಿ, ಇವೆಲ್ಲ ವ್ಯವಸ್ಥೆಗಳು ನಡೀತಾ ಇದೆ. ಇಷ್ಟೆಲ್ಲ ನಡೀತಾ ಇರೋಂಥದ್ದು ಕ್ಷೇತ್ರದ ಅಭಿವೃದ್ಧಿ, ಕ್ಷೇತ್ರದ ನಡೀತಾ ಇರುವಂಥದ್ದು. ಅದು ಕಣ್ಣಾರ ನೋಡಿದ್ರೆ ಗೊತ್ತಾಗ್ತದೆ. ನಾವು ಆ ಕಣ್ಣಲ್ಲಿ ನೋಡಿದಾಗ ಏನೆಲ್ಲ ಕೆಲಸ ನಡೀತಾ ಇದೆ ಅನ್ನೋ ಒಂದು ಉದ್ದೇಶ ಆಗ್ತದೆ. ಈಗೇನು ದಕ್ಷಿಣ ಏಷ್ಯಾದಲ್ಲಿ ಒಂದು ವಿಶೇಷವಾದಂಥ ಒಂದು ಮ್ಯೂಸಿಯಂ ಅಂತ ಹೇಳೋದು, ಆ ಮ್ಯೂಸಿಯಂ ಈ ತಿಂಗಳ ಅಂತಿಮ ಇಲ್ಲ ಮುಂದಿನ ತಿಂಗಳ ಆರಂಭದಲ್ಲಿ ಭಕ್ತರಿಗೆ ಅನುವು ಮಾಡ್ತದೆ. ಈಗೆಲ್ಲ ಕೆಲಸ ಮುಕ್ತಾಯ ಆಗದೆ, ಆದರೆ ಒಂದು ಸ್ವಲ್ಪ ಕೆಲಸ ಉಳಿದಿದೆ ನೆಲದ್ದು. ಮತ್ತು ಒಳಗಡೆ ಯಾವುದೇ ರೀತಿ ಅನಾವಶ್ಯಕವಾಗಿ ತೊಂದರೆಗಳಾಗ್ಬಾರ್ದು, ಬಂದಂಥ ಭಕ್ತರುಗಳಿಗೆ ಏನೇ ಒಂದು ತೊಂದರೆಗಳಾಗ್ಬಾರ್ದು ಅಂತ CC ಕ್ಯಾಮ್ರಾ ಆಗ್ಬೋದು, ಪ್ರತಿಯೊಂದು ಮುಂಜಾಗ್ರತಾ ಕ್ರಮಗಳನ್ನು ನಾವು ಕೈಗೊಂಡಿವಿ. ಅದನ್ನು ಸ್ವಲ್ಪ ನಿಧಾನ ಆಗಿದೆ ಹೊರತು ಮತ್ತೊಂದಲ್ಲ. ಒಟ್ಟಿನಲ್ಲಿ ಈ ಕ್ಷೇತ್ರ ಧಾರ್ಮಿಕ ಕ್ಷೇತ್ರವಾಗಿರುವಂಥ ಒಂದೇ ಅಲ್ಲ, ಶೈಕ್ಷಣಿಕವಾಗಿ ಮಕ್ಕಳುಗಳಿಗೆ ಬಂದಂಥವ್ರಿಗೆ ಅವರ ಜೀವನದಲ್ಲಿ ಏನಾರು ಒಂದು ಅಳವಡಿಸ್ಕೋಬೇಕು. ಅದು ಕಣ್ಣಲ್ಲಿ ನೋಡಿದವ್ರಿಗೆ ಮಾತ್ರ, ಆ ಮ್ಯೂಸಿಯಂ ಒಳಗಡೆ ಯಾರು ಹೋಗ್ತಾರೋ ಅವ್ರಿಗೆ ಮಾತ್ರ ಗೊತ್ತಾಗ್ತದೆ. ಮತ್ತೊಂದೇನಪ್ಪ ಅಂದರೆ ಇಲ್ಲಿ ಗ್ರಂಥಾಲಯನೂ ಸುಧಾ ಕೆಲಸ ಮುಕ್ತಾಯ ಆಗದೆ, ಗ್ರಂಥಾಲಯ ನಾವು ಓಪನ್ ಮಾಡ್ಬೇಕು, ಅದನ್ನೇ ಬುಕ್ಸ್ಗಳನ್ನು ನೀಡಬೇಕು, ಅದು ಒಂದೈತೆ. ಇದೆಲ್ಲ ಏನಪ್ಪ ಅಂದರೆ ಧಾರ್ಮಿಕವಾಗಿ ಒಂದು ಮಗು ಬಂತು ಅಂದರೆ ಶೈಕ್ಷಣಿಕವಾಗಿ ಆ ಮಗುಗೆ ಒಂದು ಜ್ಞಾನೋದಯ ಆಗಬೇಕು. ನಮ್ಮ ಸಮಾಜ ನಮ್ಗೆ ಏನೆಲ್ಲ ಕೊಡುಗೆ ಕೊಡ್ತದೆ, ನಾನು ಸಮಾಜಕ್ಕೆ ಏನು ಕೊಡಬೇಕು, ನಮ್ಮ ತಂದೆ ತಾಯಿಂದರು ಎಷ್ಟು ಕಷ್ಟಪಟ್ಟು ನಮ್ಮ ಬೆಳೆಸಿದ್ರು ಅನ್ನೋದು ಒಂದು ಪರಿವರ್ತನೆ ಆಗಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಧಾರ್ಮಿಕ ಕ್ಷೇತ್ರದಲ್ಲಿ ಒಂದು ಮಕ್ಕಳುಗಳಿಗೆ, ಮುಂದಿನ ಪೀಳಿಗೆಯ
ಮಗುವಿಗೆ ತಿಳುವಳಿಕೆ ಆಗಲಿ ಅನ್ನೋ ಒಂದು ಉದ್ದೇಶ ಮಾಡ್ತಾರಂಥ ಒಂದು ಸಂದರ್ಭ. ಆದರೆ ಒಂದು ಹೇಳಕ್ಕೆ ನಾನು ಮತ್ತೊಂದು ವಿಚಾರ ಇಚ್ಛೆ ಪಡ್ತೀನಿ. ಭಕ್ತಿಯಿಂದ ಬಂದರೆ ಬೆಂಚ್ ಕಲ್ಲು ಸುಧಾ ಕಲ್ಸಕ್ರಿಯೆ ಆಗ್ತದೆ. ನಂಬಿಕೆ ಮುಖ್ಯವಾಗಿ, ನಂಬಿಕೆ ಅಲ್ಲದೆ ಬಂದರೆ ಈ ಮೊಸರೊಳಗೆ ಕಲ್ಲು ಹುಡುಕ್ತಂಗೆ ಕಲ್ಸಕ್ರೆ ತಿನ್ನೋದು ಬೆಂಚ್ ಕಲ್ಲು ಆಗಿರ್ತದೆ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.